ಏನು ಇವತ್ತು ಚಿಕ್ಕಮಗಳೂರಿನಲ್ಲಿ ಒಕ್ಕಲಿಗರ ಸಂಘದಿಂದ ಬೆಳ್ಳಿ ಮಹೋತ್ಸವ ಮತ್ತು ಬೆಳ್ಳಿ ಭವನನ ಕಟ್ಟಡವನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯನೀಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಪ್ರೋಟೋಕಾಲ್ನ ಒಂದು ಇದರಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ಜಾರ್ಜ್ ಅವ್ರನ್ನ ಈ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನವನ್ನು ನಮ್ಮ ಸಂಘದ ವತಿಯಿಂದ ಆಗಿತ್ತು. ಅವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು ಉದ್ದೇಶಿಸಿ ಮಾತಾಡೋ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಂಪೂರ್ಣ ಸಿದ್ದರಾಮಯ್ಯನವರ ಬಗ್ಗೆ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಇವರ ಬಗ್ಗೆ ಹೊಗಳಿಕೆಯನ್ನು ಮಾತಾಡಲಿ, ಅವರ ಪಾರ್ಟಿ ಓಕೆ, ಅದಕ್ಕೆ ಆದಂಥ ಬೇರೆ ವೇದಿಕೆಗಳಿದೆ. ಅದರ ಜೊತೆ 5 ಗ್ಯಾರಂಟಿಯ ಬಗ್ಗೆ, ಯೋಜನೆಯ ಬಗ್ಗೆನೇ ಅದನ್ನು ಅಂದರೆ ಪ್ರತಿ ಬಾರಿನೂ ಒಂದು 5-6 ಸರಿನೂ ಅದನ್ನೇ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾ ಹೋದರು. ಇದನ್ನು ಆಕ್ಷೇಪಣೆ ಮಾಡಿ ಅವ್ರದ್ದನ್ನು ವಿರೋಧಿಸಿದ್ದೀವಿ. ಯಾಕೆಂದರೆ ಈ ವೇದಿಕೆಯಲ್ಲಿ ಒಕ್ಕಲಿಗರ ಸಮಾಜದ ಬಗ್ಗೆನೇ ಮಾತಾಡಬೇಕು. ಅಷ್ಟೇ ಅಲ್ಲದೆ ಆದಿಚುಂಚನಗಿರಿ ಮಠ ಇರ್ಬೋದು, ಆದಿಚುಂಚನಗಿರಿಯ ಸ್ವಾಮೀಜಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡಲಿ, ಅದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿನ ಬಗ್ಗೆ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಯಾವ ವೇದಿಕೆ? ಅದಕ್ಕೋಸ್ಕರ ಯಾವ ವೇದಿಕೆಯಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದನ್ನು ಪ್ರಶ್ನೆ ಮಾಡಿದ್ವಿ. ನಂತರ ಅವರು ಮಾತಾಡ್ತಿದ್ದ ಭಾಷಣವನ್ನು ಕೂಡ ನಿಲ್ಲಿಸಿದ್ವಿ. ನಂತರ ಅವರು ಕೂಡ ಕ್ಷಮೆಯನ್ನು ಯಾಚಿಸಿದ್ರು. ಇದೇ ಒಕ್ಕಲಿಗ ಸಮಾಜಕ್ಕೆ ನಾನೊಂದು ಕೇಳ್ತೀನಿ, ಇದೇ ಜಮೀರ್ ಅಹಮದ್ ಗೌಡರ ಕುಟುಂಬವನ್ನು ಪೈಸೆ ಚಂದ ಹಾಕಿ ಕೊಂಡ್ಕೊಂತೀವಿ ಅಂತ ಹೇಳಿದಾಗ ಅವತ್ತೇ ಒಕ್ಕಲಿಗ ಸಮಾಜ ವಿರೋಧ ಮಾಡಿದರೆ ಈ ಸಂದರ್ಭ ಇವತ್ತು ಕೆ ಜಾರ್ಜಿಗೆ ಬರ್ತಾ ಇರಲಿಲ್ಲ. ಕೆ ಜಾರ್ಜ್ ಈ ಥರ ಕಾಂಗ್ರೆಸ್ಸಿನ ಬಗ್ಗೆ ಈ ವೇದಿಕೆಯಲ್ಲಿ ಮಾತಾಡ್ತಿರಲಿಲ್ಲ, 5 ಗ್ಯಾರಂಟಿಯ ಬಗ್ಗೆನೂ ಮಾತಾಡ್ತಿರಲಿಲ್ಲ. ಇದು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇದಕ್ಕೆ ಜಾರ್ಜ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದಯವಿಟ್ಟು ಇದನ್ನ ರಾಜಕೀಯ ಮಾಡಿ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಮಾಡಿದ್ರೆ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ನೀವು ಇವತ್ತು ಚಿಕ್ಕಮಗಳೂರಿನಲ್ಲಿ ಒಕ್ಕಲಿಗರ ಸಂಘದಿಂದ ಬೆಳ್ಳಿ ಮಹೋತ್ಸವ ಮತ್ತು ಬೆಳ್ಳಿ ಭವನನ ಕಟ್ಟಡವನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯನೀಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಪ್ರೋಟೋಕಾಲ್ನ ಒಂದು ಇದರಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ಜಾರ್ಜ್ ಅವ್ರನ್ನ ಈ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನವನ್ನು ನಮ್ಮ ಸಂಘದ ವತಿಯಿಂದ ಆಗಿತ್ತು. ಅವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು ಉದ್ದೇಶಿಸಿ ಮಾತಾಡೋ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಂಪೂರ್ಣ ಸಿದ್ದರಾಮಯ್ಯನವರ ಬಗ್ಗೆ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಇವರ ಬಗ್ಗೆ ಹೊಗಳಿಕೆಯನ್ನು ಮಾತಾಡಲಿ, ಅವರ ಪಾರ್ಟಿ ಓಕೆ, ಅದಕ್ಕೆ ಆದಂಥ ಬೇರೆ ವೇದಿಕೆಗಳಿದೆ. ಅದರ ಜೊತೆ 5 ಗ್ಯಾರಂಟಿಯ ಬಗ್ಗೆ, ಯೋಜನೆಯ ಬಗ್ಗೆನೇ ಅದನ್ನು ಅಂದರೆ ಪ್ರತಿ ಬಾರಿನೂ ಒಂದು 5-6 ಸರಿನೂ ಅದನ್ನೇ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾ ಹೋದರು. ಇದನ್ನು ಆಕ್ಷೇಪಣೆ ಮಾಡಿ ಅವ್ರದ್ದನ್ನು ವಿರೋಧಿಸಿದ್ದೀವಿ. ಯಾಕೆಂದರೆ ಈ ವೇದಿಕೆಯಲ್ಲಿ ಒಕ್ಕಲಿಗರ ಸಮಾಜದ ಬಗ್ಗೆನೇ ಮಾತಾಡಬೇಕು. ಅಷ್ಟೇ ಅಲ್ಲದೆ ಆದಿಚುಂಚನಗಿರಿ ಮಠ ಇರ್ಬೋದು, ಆದಿಚುಂಚನಗಿರಿಯ ಸ್ವಾಮೀಜಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡಲಿ, ಅದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿನ ಬಗ್ಗೆ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಯಾವ ವೇದಿಕೆ? ಅದಕ್ಕೋಸ್ಕರ ಯಾವ ವೇದಿಕೆಯಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದನ್ನು ಪ್ರಶ್ನೆ ಮಾಡಿದ್ವಿ. ನಂತರ ಅವರು ಮಾತಾಡ್ತಿದ್ದ ಭಾಷಣವನ್ನು ಕೂಡ ನಿಲ್ಲಿಸಿದ್ವಿ. ನಂತರ ಅವರು ಕೂಡ ಕ್ಷಮೆಯನ್ನು ಯಾಚಿಸಿದ್ರು. ಇದೇ ಒಕ್ಕಲಿಗ ಸಮಾಜಕ್ಕೆ ನಾನೊಂದು ಕೇಳ್ತೀನಿ, ಇದೇ ಜಮೀರ್ ಅಹಮದ್ ಗೌಡರ ಕುಟುಂಬವನ್ನು ಪೈಸೆ ಚಂದ ಹಾಕಿ ಕೊಂಡ್ಕೊಂತೀವಿ ಅಂತ ಹೇಳಿದಾಗ ಅವತ್ತೇ ಒಕ್ಕಲಿಗ ಸಮಾಜ ವಿರೋಧ ಮಾಡಿದರೆ ಈ ಸಂದರ್ಭ ಇವತ್ತು ಕೆ ಜಾರ್ಜಿಗೆ ಬರ್ತಾ ಇರಲಿಲ್ಲ. ಕೆ ಜಾರ್ಜ್ ಈ ಥರ ಕಾಂಗ್ರೆಸ್ಸಿನ ಬಗ್ಗೆ ಈ ವೇದಿಕೆಯಲ್ಲಿ ಮಾತಾಡ್ತಿರಲಿಲ್ಲ, 5 ಗ್ಯಾರಂಟಿಯ ಬಗ್ಗೆನೂ ಮಾತಾಡ್ತಿರಲಿಲ್ಲ. ಇದು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇದಕ್ಕೆ ಜಾರ್ಜ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದಯವಿಟ್ಟು ಇದನ್ನ ರಾಜಕೀಯ ಮಾಡಿ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಮಾಡಿದ್ರೆ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ನೀವು
ಏನು ಇವತ್ತು ಚಿಕ್ಕಮಗಳೂರಿನಲ್ಲಿ ಒಕ್ಕಲಿಗರ ಸಂಘದಿಂದ ಬೆಳ್ಳಿ ಮಹೋತ್ಸವ ಮತ್ತು ಬೆಳ್ಳಿ ಭವನನ ಕಟ್ಟಡವನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯನೀಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಪ್ರೋಟೋಕಾಲ್ನ ಒಂದು ಇದರಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ಜಾರ್ಜ್ ಅವ್ರನ್ನ ಈ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನವನ್ನು ನಮ್ಮ ಸಂಘದ ವತಿಯಿಂದ ಆಗಿತ್ತು. ಅವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು ಉದ್ದೇಶಿಸಿ ಮಾತಾಡೋ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಂಪೂರ್ಣ ಸಿದ್ದರಾಮಯ್ಯನವರ ಬಗ್ಗೆ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಇವರ ಬಗ್ಗೆ ಹೊಗಳಿಕೆಯನ್ನು ಮಾತಾಡಲಿ, ಅವರ ಪಾರ್ಟಿ ಓಕೆ, ಅದಕ್ಕೆ ಆದಂಥ ಬೇರೆ ವೇದಿಕೆಗಳಿದೆ. ಅದರ ಜೊತೆ 5 ಗ್ಯಾರಂಟಿಯ ಬಗ್ಗೆ, ಯೋಜನೆಯ ಬಗ್ಗೆನೇ ಅದನ್ನು ಅಂದರೆ ಪ್ರತಿ ಬಾರಿನೂ ಒಂದು 5-6 ಸರಿನೂ ಅದನ್ನೇ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾ ಹೋದರು. ಇದನ್ನು ಆಕ್ಷೇಪಣೆ ಮಾಡಿ ಅವ್ರದ್ದನ್ನು ವಿರೋಧಿಸಿದ್ದೀವಿ. ಯಾಕೆಂದರೆ ಈ ವೇದಿಕೆಯಲ್ಲಿ ಒಕ್ಕಲಿಗರ ಸಮಾಜದ ಬಗ್ಗೆನೇ ಮಾತಾಡಬೇಕು. ಅಷ್ಟೇ ಅಲ್ಲದೆ ಆದಿಚುಂಚನಗಿರಿ ಮಠ ಇರ್ಬೋದು, ಆದಿಚುಂಚನಗಿರಿಯ ಸ್ವಾಮೀಜಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡಲಿ, ಅದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿನ ಬಗ್ಗೆ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಯಾವ ವೇದಿಕೆ? ಅದಕ್ಕೋಸ್ಕರ ಈ ಯಾವ ವೇದಿಕೆಯಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದನ್ನು ಪ್ರಶ್ನೆ ಮಾಡಿದ್ವಿ. ನಂತರ ಅವರು ಮಾತಾಡ್ತಿದ್ದ ಭಾಷಣವನ್ನು ಕೂಡ ನಿಲ್ಲಿಸಿದ್ವಿ. ನಂತರ ಅವರು ಕೂಡ ಕ್ಷಮೆಯನ್ನು ಯಾಚಿಸಿದ್ರು. ಇದೇ ಒಕ್ಕಲಿಗ ಸಮಾಜಕ್ಕೆ ನಾನೊಂದು ಕೇಳ್ತೀನಿ, ಇದೇ ಜಮೀರ್ ಅಹಮದ್ ಗೌಡರ ಕುಟುಂಬವನ್ನು ಪೈಸೆ ಚಂದ ಹಾಕಿ ಕೊಂಡ್ಕೊಂತೀವಿ ಅಂತ ಹೇಳಿದಾಗ ಅವತ್ತೇ ಒಕ್ಕಲಿಗ ಸಮಾಜ ವಿರೋಧ ಮಾಡಿದರೆ ಈ ಸಂದರ್ಭ ಇವತ್ತು ಕೆ ಜಾರ್ಜಿಗೆ ಬರ್ತಾ ಇರಲಿಲ್ಲ. ಕೆ ಜಾರ್ಜ್ ಈ ಥರ ಕಾಂಗ್ರೆಸ್ಸಿನ ಬಗ್ಗೆ ಈ ವೇದಿಕೆಯಲ್ಲಿ ಮಾತಾಡ್ತಾ ಇರಲಿಲ್ಲ, 5 ಗ್ಯಾರಂಟಿಯ ಬಗ್ಗೆನೂ ಮಾತಾಡ್ತಿರಲಿಲ್ಲ. ಇದು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇದಕ್ಕೆ ಜಾರ್ಜ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದಯವಿಟ್ಟು ಇದನ್ನ ರಾಜಕೀಯ ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ರಾಜಕೀಯ ಮಾಡಿ ಹೋಗ್ಬೇಡಿ. ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ, ನೀವು ಆಟ ಮಾಡಬೇಡಿ. ಇವತ್ತು ಚಿಕ್ಕಮಗಳೂರಿನಲ್ಲಿ ಒಕ್ಕಲಿಗರ ಸಂಘದಿಂದ ಬೆಳ್ಳಿ ಮಹೋತ್ಸವ ಮತ್ತು ಬೆಳ್ಳಿ ಭವನನ ಕಟ್ಟಡವನ್ನು ಉದ್ಘಾಟನೆ ಮಾಡೋ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯನೀಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಪ್ರೋಟೋಕಾಲ್ನ ಒಂದು ಇದರಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ಜಾರ್ಜ್ ಅವ್ರನ್ನ ಈ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನವನ್ನು ನಮ್ಮ ಸಂಘದ ವತಿಯಿಂದ ಆಗಿತ್ತು. ಅವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರನ್ನು ಉದ್ದೇಶಿಸಿ ಮಾತಾಡೋ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಂಪೂರ್ಣ ಸಿದ್ದರಾಮಯ್ಯನವರ ಬಗ್ಗೆ ಆಗಿರ್ಬೋದು, ಮತ್ತು ಡಿ ಕೆ ಶಿವಕುಮಾರ್ ಇವರ ಬಗ್ಗೆ ಹೊಗಳಿಕೆಯನ್ನು ಮಾತಾಡಲಿ, ಅವರ ಪಾರ್ಟಿ ಓಕೆ, ಅದಕ್ಕೆ ಆದಂಥ ಬೇರೆ ವೇದಿಕೆಗಳಿದೆ. ಅದರ ಜೊತೆ 5 ಗ್ಯಾರಂಟಿಯ ಬಗ್ಗೆ, ಯೋಜನೆಯ ಬಗ್ಗೆನೇ ಅದನ್ನು ಅಂದರೆ ಪ್ರತಿ ಬಾರಿನೂ ಒಂದು 5-6 ಸರಿನೂ ಅದನ್ನೇ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾ ಹೋದರು. ಇದನ್ನು ಆಕ್ಷೇಪಣೆ ಮಾಡಿ ಅವ್ರದ್ದನ್ನು ವಿರೋಧಿಸಿದ್ದೀವಿ. ಯಾಕೆಂದರೆ ಈ ವೇದಿಕೆಯಲ್ಲಿ ಒಕ್ಕಲಿಗರ ಸಮಾಜದ ಬಗ್ಗೆನೇ ಮಾತಾಡಬೇಕು. ಅಷ್ಟೇ ಅಲ್ಲದೆ ಆದಿಚುಂಚನಗಿರಿ ಮಠ ಇರ್ಬೋದು, ಆದಿಚುಂಚನಗಿರಿಯ ಸ್ವಾಮೀಜಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡಲಿ, ಅದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿನ ಬಗ್ಗೆ 5 ಗ್ಯಾರಂಟಿಯ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಯಾವ ವೇದಿಕೆ? ಅದಕ್ಕೋಸ್ಕರ ಈ ಯಾವ ವೇದಿಕೆಯಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದನ್ನು ಪ್ರಶ್ನೆ ಮಾಡಿದ್ವಿ. ನಂತರ ಅವರು ಮಾತಾಡ್ತಿದ್ದ ಭಾಷಣವನ್ನು ಕೂಡ ನಿಲ್ಲಿಸಿದ್ವಿ. ನಂತರ ಅವರು ಕೂಡ ಕ್ಷಮೆಯನ್ನು ಯಾಚಿಸಿದ್ರು. ಇದೇ ಒಕ್ಕಲಿಗ ಸಮಾಜಕ್ಕೆ ನಾನೊಂದು ಕೇಳ್ತೀನಿ, ಇದೇ ಜಮೀರ್ ಅಹಮದ್ ಗೌಡರ ಕುಟುಂಬವನ್ನು ಪೈಸೆ ಚಂದ ಹಾಕಿ ಕೊಂಡ್ಕೊಂತೀವಿ ಅಂತ ಹೇಳಿದಾಗ ಅವತ್ತೇ ಒಕ್ಕಲಿಗ ಸಮಾಜ ವಿರೋಧ ಮಾಡಿದರೆ ಈ ಸಂದರ್ಭ ಇವತ್ತು ಕೆ ಜಾರ್ಜಿಗೆ ಬರ್ತಾ ಇರಲಿಲ್ಲ. ಕೆ ಜಾರ್ಜ್ ಈ ಥರ ಕಾಂಗ್ರೆಸ್ಸಿನ ಬಗ್ಗೆ ಈ ವೇದಿಕೆಯಲ್ಲಿ ಮಾತಾಡ್ತಾ ಇರಲಿಲ್ಲ, 5 ಗ್ಯಾರಂಟಿಯ ಬಗ್ಗೆನೂ ಮಾತಾಡ್ತಿರಲಿಲ್ಲ. ಇದು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇದಕ್ಕೆ ಜಾರ್ಜ್ ಅವರು ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.